ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಮಾವಯ್ಯ, ಆಗಲೇ ನಾನು ಅವ್ರ ಕೈ ಹಿಡ್ಕೊಂಡು ನೀವು ಧೈರ್ಯವಾಗಿರಿ, ನಿಮ್ಗೇನು ಆಗಕ್ಕಿಲ್ಲ ಅಂತ ಹೇಳಿದ್ದೆ. ಅದನ್ನ ಅರ್ಥ ಮಾಡಿಕೊಂಡು ಈಗ ಅವರೇ ನನ್ನ ಕೈನ ಏಟ್ ಗಟ್ಟಿಯಾಗಿ ಹಿಡ್ಕೊಂಡವ್ರೆ ಅಂತ. ಐಸು ಮೇಡಮ್ ಅವರೇ, ನಾನು ನಿಮ್ಮ ಗೌಡ್ರು ನಿಮ್ಮ ಪಕ್ಕದಾಗೆ ಇವ್ನಿ. ಆ ಬ್ರಹ್ಮನೇ ಬಂದು ಕರೆದ್ರು ನಾನು ಇಲ್ಲಿಂದ ಎದ್ದೋಗಕ್ಕಿಲ್ಲ. ನಿಮ್ಗೇನು ಆಗಕ್ಕಿಲ್ಲ ಮೇಡಮ್ ಅವರೇ, ಧೈರ್ಯವಾಗಿರಿ, ನಿಮ್ಗೇನು ಆಗಕ್ಕಿಲ್ಲ. ನಿಮ್ಗೇನು ಆಗಕ್ಕೆ ನಾನು ಬಿಡೋಕ್ಕೂ ಇಲ್ಲ. ನಿಮ್ಮ ಗುಟ್ಟೆ ನಾನು ಇವ್ನಿ, ನಿಮ್ಮ ಅಪ್ಪಾಜಿ ಅವರೇ, ನಿಮ್ಗೇನು ಆಗದೆ ಇರಂಗೆ ನಾವು ನೋಡ್ಕೋತೀವಿ. ಹಾಂ, ನೀವು ಧೈರ್ಯವಾಗಿರಿ ಮೇಡಮ್ ಅವರೇ, ಧೈರ್ಯವಾಗಿರಿ. ಆಟಕ್ಕೆ ಬರಂಗಿಲ್ಲ, ನಂಗೆ ಬೋರ್ ಆಗೈತಿ. ಮೇಡಮ್ ಅವರೇ, ಐಸು ಮೇಡಮ್ ಅವರೇ, ನೀವೇನು ಹೆದರ್ಕೋಬೇಡಿ, ಏನೂ ಆಗಕ್ಕಿಲ್ಲ. ಇಲ್ಲಿ ನೋಡಿ, ನಾನಿಲ್ಲೇ ನಿಮ್ಮ ಪಕ್ಕದಾಗೆ ಇವ್ನಿ. ನೀವು ಹಿಂಗೆ ನನ್ನ ಕೈನ ಏಟೋದ್ ಬೇಕಾದ್ರೂ ಗಟ್ಟಿಯಾಗಿ ಹಿಡ್ಕೊಂಡು ಕುತ್ಕೋಬೋದು. ನಾನೆಲ್ಲೂ ಹೋಗಕ್ಕಿಲ್ಲ, ಇಲ್ಲೇ ಕುಂತಿರ್ತೀನಿ ಮೇಡಮ್ ಅವರೇ. ನೀವು ಧೈರ್ಯವಾಗಿರಿ. ಹಾಂ, ನೀವು ಧೈರ್ಯವಾಗಿರಿ. ಐಸು ಮೇಡಮ್ ಅವರೇ, ನೀವು ಹೊಸಿ ಸುಧಾರಿಸ್ಕೊಳ್ಳಿ. ತಿರ್ಗಾ ನಿಮ್ಮೂರಿಗೆ ಬರವಾ, ಒಂದು 15 ದಿವಸ ಇಲ್ಲೇ ಇದ್ದು ನಿಮ್ಮ ಆಸೆ ಎಲ್ಲ ಪೂರೈಸವ. ಅದೇನೋ ಬಕೆಟು ಅಂತಿದ್ರಲ್ಲ, ಅದೇನೋ ಬರೆದು ಮಡಗಿವ್ನಿ ಅಂತ ಹೇಳ್ತಿದ್ರಲ್ಲ, ಅದನ್ನೆಲ್ಲ ಇನ್ನೂ ಉದ್ದಕ್ಕೆ ಬರೆದಿಡಿ. ಇನ್ನೊಂದು ಗೀತ ಬಂದಾಗ ಮಾತ್ರ ಅವರು ಇವರು ನೋಡ್ತಾರೆ ಅಂತ ನಾಚಿಕೆ ಪಡೆದೆ ನಿಮ್ಮ ಜೊತೆ ಸಂದಾಗಿ ತಿರುಗಾಡ್ತೀನಿ. ಹಾಂ ನೋಡಿ, ನೀವು ಬೇಗ ಸುಧಾರಿಸ್ಕೊಳ್ಳಿ ಮೇಡಮ್ ಅವರೇ. ಇನ್ಯಾವತ್ತು ನೀವು ಕೇಳಿದ್ದಕ್ಕೆ ಏನಕ್ಕೂ ಇಲ್ಲ ಅನ್ನೋಕ್ಕಿಲ್ಲ. ಹಾಂ, ದಯವಿಟ್ಟು ಬೇಗ ಸುಧಾರಿಸ್ಕೊಳ್ಳಿ ಮೇಡಮ್ ಅವರೇ.
ಒಂದು ದೊಡ್ಡ ನೀರು ಕುಡ್ದಿಲ್ಲ ನೀವು. ಹೀಗೆ ಎಷ್ಟೊತ್ತು ಅಂತ ಉಪವಾಸ ಕೂತಿರ್ತೀರಾ? ಬನ್ನಿ ಬನ್ನಿ, ಏನಾದರೂ ತಿನ್ನೋರಂತೆ, ಬನ್ನಿ. ನನಗೇನು ಬೇಡ ಮಾವಯ್ಯ. ಇಲ್ಲಿ ನೋಡಿ ಮಾವಯ್ಯ, ನಾನು ಇವ್ರ ಪಕ್ಕನೇ ಕುಂತಿರ್ಬೇಕು ಅಂತ ನನ್ನ ಕೈನ ಏಟ್ ಗಟ್ಟಿಯಾಗಿ ಹಿಡ್ಕೊಂಡವ್ರೆ ಅಂತ. ಆಗ್ನಿಂದ ಬುಟ್ಟ ಇಲ್ಲ. ಅಳಿಯಂದ್ರೆ ಅವಳು ಪ್ರಜ್ಞೆ ಇಲ್ಲದೆ ಹೀಗೆ ಹಿಡ್ಕೊಂಡಿದ್ದಾಳೆ. ಪರವಾಗಿಲ್ಲ, ನೀವು ಬನ್ನಿ, ಸ್ವಲ್ಪ ಹೊಟ್ಟೆಗೆ ಏನಾದರೂ ತಗೊಳ್ಳಿ. ನೀವು ಹೀಗೆ ತಪಸ್ಸು ಕೂತಿದ್ರೆ ನಮಗೆ ಸಂಕಟ ಆಗುತ್ತೆ. ಮಾವಯ್ಯ, ಈಗ ಸತ್ಯವಾದ ಮಾತು ಹೇಳಿದ್ರಿ ನೋಡಿ. ನಾನು ಹಿಂಗೆ ತಪಸ್ಸು ಕೂತ್ಕೊಬಿಡ್ತೀನಿ, ಅನ್ನ ನೀರ್ನೂ ಬಿಡ್ತೀನಿ. ಅದು ಯಾವ ಪ್ರತ್ಯಕ್ಷ ಆಯ್ತನ ನನ್ನ ಅರ್ಧ ಆಯಸ್ನ ಐಸು ಮೇಡಮ್ ಅವ್ರಿಗೆ ಕೊಡ್ತೀನಿ ಮಾವ. ಇರೋ ಅಷ್ಟು ದಿನ ಈ ಸಂತೋಷನ ಇಬ್ರು ಹಂಚ್ಕೊಂಡು ಬದುಕ್ತೀವಿ. ಅದಕ್ಕೆ ಅದ್ಯಾವ್ರು ಒಪ್ತಾನ ಕೇಳಿ ಮಾವಯ್ಯ. ನಮ್ಮ ಮೇಲೆ ಕರುಣೆ ತೋರಿಸ್ತಾನ ಅಂತ ಕೇಳಿ ಮಾವಯ್ಯ. ಅಳಿಯಂದ್ರೆ ಆ ದೇವರು ಈ ಥರ ಎಲ್ಲರ ಕೈಗೂ ಸಿಗೋ ಹಾಗಿದ್ದಿದ್ರೆ, ಎಲ್ಲರ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಹಾಗಿದ್ದಿದ್ರೆ ಎಲ್ಲರೂ ಒಳ್ಳೆಯವರಾಗಿರ್ತಿದ್ರು, ಸುಖವಾಗಿರ್ತಿದ್ರು. ಇಲ್ಲ ಮಾವ, ಅದ್ಯಾವ್ರು ಕೆಲವ್ರಿಗೆ ಒಳ್ಳೇದು ಮಾಡ್ತಾನೆ, ಕೆಲವ್ರು ಕೆಟ್ಟದ್ದು ಮಾಡ್ತಾನೆ. ಇದೇ ಅವ್ನು ಕೊಡೋ ನ್ಯಾಯ. ಆದರೆ ಅದಕ್ಕೆ ಕಾರಣ ಮಾತ್ರ ಯಾರಿಗೂ ಕೊಡೋಕ್ಕಿಲ್ಲ. ಆದರೆ ಅದ್ಯಾವ್ರು ಕೊಡೋ ತೀರ್ಪೆಲ್ಲ ನನ್ನ ತಾವು ನಡೆಯೋಕ್ಕಿಲ್ಲ. ಕಾರಣ ಇಲ್ಲದೆ ನನ್ನ ಐಸು ಮೇಡಮ್ ಅವ್ರನ್ನ ನನ್ನಿಂದ ಕಿತ್ಕೊಳಕ್ಕೆ ನಾನು ಬಿಡೋಕ್ಕಿಲ್ಲ. ಅದಕ್ಕೆ ನಾನು ಇಲ್ಲೇ ಕುಂತಿರೋದು. ನಾನು ಇಲ್ಲೇ ಇರಬೇಕಾದ್ರೆ ಅದ್ಯಾವ್ದು ಬಂದು ನಮ್ಮ ಐಸು ಮೇಡಮ್ ಅವ್ರ ಪಿರಾಣ ಕಿತ್ಕೊಂಡು ಹೋಯ್ತಾನೆ ಅಂತ ನಾನು ನೋಡ್ತೀನಿ. ಬೇಡ ಬೇಡ, ಅಷ್ಟೊಂದು ಆವೇಶ ಪಟ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನನ್ನ ಮಾತು ಕೇಳಿ, ಒಂದು ಸ್ವಲ್ಪ ಹೊತ್ತು ಆಚೆ ಬನ್ನಿ. ಇಲ್ಲ ಮಾವಯ್ಯ, ನನ್ನ ಕೈಲಿ ಆಗಕ್ಕಿಲ್ಲ. ನಾನೇ ಕೈ ಬಿಡಿಸ್ಕೊಂಡು ಬರೋಕ್ಕಾಗಕ್ಕಿಲ್ಲ. ಯಾವಾಗ ಐಸು ಮೇಡಮ್ ಅವ್ರು ತಾವಾಗೇ ಹಿಡ್ದಿರೋ ಕೈ ಬಿಡ್ತಾರೋ ಆಗ ಬರ್ತೀನಿ, ಆಯ್ತಾ? ಅಳಿಯಂದ್ರು ಐಶ್ವರ್ಯ ಪ್ರಜ್ಞೆ ಬರೋ ತನಕ ನಾನು ಅವಳನ್ನ ಬಿಟ್ಟು ಬರಲ್ಲ ಅಂತ ಅಲ್ಲೇ ಕೂತಿದ್ದಾರೆ. ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಾದರೂ ಅವಳಿಗೆ ಪ್ರಜ್ಞೆ ಬಂದರೂ ಬರಬಹುದು. ಅಯ್ಯೋ ದೇವ್ರೆ, ಅವಳಿಗೆ ಪ್ರಜ್ಞೆ ಬರುತ್ತಾ? ನೋ, ಬರಬಾರ್ದು. ಬಂದರೂ ಅವಳು ಯಾರನ್ನು ಗುರ್ತಿಡಬಾರ್ದು. ಯಾರನ್ನೇ ಗುರ್ತಿಡಿದ್ರೋ ಅವಳಿಗೆ ಮಾತಾಡೋದಕ್ಕಾಗಬಾರ್ದು. ಏನಾಯಿತು ಅಂತ ಅವ್ಳು ಯಾರಿಗೂ ಏನೂ ಹೇಳಬಾರ್ದು. ಏನು ಮಾಡಲಿ? ನಾನು ಏನು ಮಾಡಲಿ?
ಲವ್ ಯು. ಯಾಕ್ರಿ ನಾ ಐ ಲವ್ ಯು ಹೇಳಿದ್ರ ಗಾಬರಿ ಆಗಕ್ ಹತ್ತೈತೇನಾ? ಹೆದ್ರಕೊಂಡ್ ಬಿಟ್ರಲ್ರಿ. ಹಂಗಲ್ರಿ, ಅದು ನಂಗೆ ನಂಬಕ್ಕೆ ಆಗ್ತಿಲ್ಲ ನೋಡ್ರಿ. ನೀವು ನೋಡಿದ್ರ ಕಣ್ಣು ಸುಟ್ಟಾಗ ಅಷ್ಟು ಎಂತ ಚಂದ ಅದಿರಿ. ನೀವು ನನಗ ಐ ಲವ್ ಯು ಹೇಳ್ತೀರನ್ರಿ? ಹೂನ್ರಿ. ನೋಡಿ ಮತ್ತ ನಾ ಹೆಂಗೋ ಬಿದ್ದು ಸೊಂಟ ಮುರ್ಕೊಳ್ಳೋಳಿದ್ದೆ. ಯಾರಿಗ್ ಗೊತ್ತು ಜೀವನೇ ಕಳ್ಕೊಳ್ಳೋ ಹಂಗಿದ್ದೆ. ನೀವ್ ದೇವ್ರ ಹಂಗ ಬಂದು ನನ್ ಕಾಪಾಡಿದ್ರಿ. ನಿಮ್ ತೋಳಲ್ ಸೇರ್ಕೋಬೇಕು ಅಂತ ನಾನಲ್ರಿ, ಆ ಎಲ್ಲರ ಲಿಂಗನೇ ಮನ್ಸ್ ಮಾಡ್ಯಾನ್ರಿ. ನಿಮ್ಮನ್ ನೋಡಿದ ಕೂಡ್ಲೆ ಪ್ರೀತಿ ಉಕ್ಬಿಟ್ಟೈತ್ರಿ. ಅದಕ್ಕ ಐ ಲವ್ ಯು ಅಂದೆ ರೀ. ಹೌದೇನ್ರಿ? ನೀವು ಕರೆನ ಹೇಳಕತ್ತೀರೇನ? ನೀವು ನನ್ನ ಲವ್ ಮಾಡ್ತೀರೇನ? ಹೂನ್ರಿ, ಆ ಶಿವನ್ ಮೇಲೆ ಆಣೆಗೂ ಲವ್ ಮಾಡ್ತೀನ್ರಿ. ನೀವೇನಾದ್ರೂ ಲವ್ ಮಾಡಲ್ಲ ಅಂದ್ರ ಬಾವಿಗೆ ಹರಿ ಜೀವ ಬಿಡ್ತೀನ್ರಿ. ಅಯ್ಯೋ, ನೀವು ಹಾಗೆಲ್ಲ ಮಾಡ್ಬಿಡ್ರಿ. ನೀವು ಪ್ರೀತಿ ಮಾಡ್ತೀನಿ ಅಂದ್ರ ಯಾವ ಹುಚ್ಚ ಮೂಳೆ ಬೇಡ ಅಂತನ್ರಿ. ಸರಿ, ಮತ್ತ ಹಂಗಾರ ನಾನು ನಿಮ್ಮನ್ನ ಐ ಲವ್ ಯು ರೀ. ಸ್ವಾಮಿ ಶಿವನೇ ಶಂಭುಲಿಂಗ, ಮಹಾಪ್ರಭು ಬಸುಲಿಂಗ, ನೀ ನನ್ಗ ಇನ್ನೊಂದ್ ಜನ್ಮ ಕೊಟ್ಟಿಯಪ್ಪ. ಇಂಥ ಚಲೋ ಹುಡುಗ ನಂಗೆ ಜೋಡಿಯಾಗಿ ಕೊಟ್ಟು ನನ್ ಬಾಳು ಧನ್ಯ ಅನ್ಸಿಪ್ಪ. ಮತ್ತ ಹಂಗಾರ ನಾವ್ ಓಡೋಗಣೇನ್ರಿ? ಓಡ್ ಹೋಗದ? ಅದ್ಯಾಕ್ ಹಂಗ? ಮತ್ತಿನೇನಾ, ನಾವಿಬ್ರು ಪ್ರೀತಿ ಮಾಡಿ ಲಗ್ನ ಆಗ್ತೀವಂದ್ರ ನಮ್ಮ ಮನಿಯಾಗ ಯಾರು ಒಪ್ಪಂಗಿಲ್ರಿ. ಅದಕ್ಕ ಹೋ ಹಾಗೇನ? ಹ್ಞೂ ಮತ್ತ ನಿಮ್ಮನೇಲಿ ಒಪ್ಪಿದ್ರು ನಮ್ಮನೇಲಿ ಒಪ್ಪಲ್ರಿ. ಅದಕ್ಕ ನಾವಿಬ್ರು ಈಗಿಂದೀಗ್ಲೇ ಓಡೋಗಣೇನ್ರಿ? ಈಗಿಂದೀಗ್ಲೇ ಹಿಂಗೆ ಓಡೋಗೋಣ ಅಂತೀರೇನ? ಯಾಕ್ರಿ ಹಂಗಂತೀರಿ? ಅಂದ್ರ ನಿಮ್ಗೆ ನನ್ ಮೇಲೆ ಪ್ರೀತಿ ಇಲ್ಲೇನಾ? ನೀವ್ ಇನ್ನೂ ಚಿಂತೆ ಮಾಡ್ಲಿಕ್ಕೆ ಏನೈತ್ರಿ? ಆತು ಬಿಡ್ರಿ, ನಿಮ್ ಮನೆಗೆ ಹೋಗಿ ವಿಚಾರ ಮಾಡ್ರಿ, ಆಮೇಲೆ ನಿರ್ಧಾರ ಮಾಡೋಣ. ಆ ಶಿವ ನನ್ನ ಹಣೆಯಾಗ ಬರ್ದಂಗ ಆಗ್ಲಿ. ಏ ನಿಲ್ಲ, ಅದ್ಯಾಕ್ ಹಂಗೆ ಹೊಂಟ್ಬಿಟ್ಟಿ? ಈಗೇನು ಈಗಿಂದೀಗ್ಲೇ ಓಡೋಗೋಣ ಅಂತಿ? ಆತ್ ಬಿಡು, ಊರ್ ಮ್ಯಾಗ ಊರೇ ಬೀಳ್ಲಿ, ತಲೆ ಮ್ಯಾಗ ತಲೆನೇ ಬೀಳ್ಲಿ, ಅದೇನಾಗುತ್ತೋ ನೋಡೇ ಬಿಡೋಣ. ನಡಿ ಹೋಗೋಣ. ಅಯ್ಯ, ನಾವಿದೇನ್ ಹಿಂಗ ಹೊಟ್ಬಿಟ್ವಿ? ಹಂಗಾದ್ರ ದೊಡ್ಡೋರ ಆಶೀರ್ವಾದ ತಗೊಳಂಗಿಲ್ಲೇನಾ? ಈಗ ತಾನೇ ಮನ್ಯಾಗ ದೊಡ್ಡವ್ರು ಒಪ್ಪಂಗಿಲ್ಲ ಅಂದ್ರಿ. ಹೂನ್ರಿ, ನಾ ಹೇಳಿದ್ದು ನಮ್ಮನೆಯವ್ರ ವಿಚಾರ ಅಲ್ರಿ. ಇಲ್ಲೇ ಪಕ್ಕದಲ್ಲಿ ಗುಡಿ ಐತಲ್ರಿ, ಅಲ್ಲಿ ನಮ್ ಹನುಮಂತಪ್ಪ ಇದಾನ್ರಿ. ಅವ ಒಬ್ಬ ಹೂ ಅಂದ್ರೆ ಸಾಕ್ರಿ, ಅಲ್ಲಿಗ್ ಹೋಗಿ ಓಡೋಗಣೇನ್ರಿ. ಇಲ್ಲೇ ಇದ್ದೀನಿ ಐಸಿ ಮೇಡಮ್ ಅವರೇ, ಇಲ್ಲೇ ಇದ್ದೀನಿ. ಅಳಿಯಂದ್ರೆ ನಾನು ಇವಳ ಹೊತ್ತು ಹೆತ್ತು ಇಷ್ಟು ವರ್ಷ ಸಾಕಿ ಬೆಳೆಸಿದ್ರು ಸಹ ಕೆಲವೇ ದಿವಸಗಳಲ್ಲಿ ನೀವು ಅವಳನ್ನ ಎಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀರಾ ಅಂತ ನನಗೆ ಅರ್ಥ ಆಗುತ್ತೆ ಅಳಿಯಂದ್ರೆ, ಅರ್ಥ ಆಗುತ್ತೆ. ಇದು ಗಂಡ ಹೆಂಡತಿಯ ನಿಜವಾದ ಸಂಬಂಧ ಅಂದ್ರೆ ಇದು ಹುಟ್ಟಾನೆ ಬರೋದಲ್ಲ, ಒಂದು ನಿರ್ಧಾರದಿಂದ ಬರೋದು. ಯಾವತ್ತು ಇಬ್ರು ಒಟ್ಟಿಗೆ ಬದುಕಬೇಕು ಅಂತ ನಿರ್ಧಾರ ಮಾಡ್ತೀವೋ ಆಗ ಬೇರೆ ಎಲ್ಲ ಸಂಬಂಧನೂ ಈ ಸಂಬಂಧದ ಮುಂದೆ ಏನೇನೂ ಇಲ್ಲ ಅನ್ನಿಸ್ಬಿಡುತ್ತೆ. ಇರ್ಲಿ ಬನ್ನಿ, ಈಗಲಾದರೂ ಹಠ ಬಿಟ್ಟು ಸ್ವಲ್ಪ ಊಟ ಮಾಡಿ ಬನ್ನಿ. ICU ಒಳಗಡೆ ಏನು ತರೋ ಹಾಗಿಲ್ಲಪ್ಪ. ಇಲ್ಲ ಮಾವಯ್ಯ, ನನಗೆ ಹಸಿವಿಲ್ಲ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ನೋಡಿ, ಮನಸ್ಸು ಏನೇ ಹೇಳಿದ್ರೂ ಒಂದು ಮಿತಿ ತನಕ ಮಾತ್ರ ದೇಹ ತಡೆಯುತ್ತೆ. ಮನಸ್ಸಿಗೆ ಹೇಗೆ ಒಂದು ವ್ಯಕ್ತಿತ್ವ ಅನ್ನೋದಿರುತ್ತೋ ಹಾಗೆ ದೇಹಕ್ಕೂ ಒಂದು ವ್ಯಕ್ತಿತ್ವ ಅನ್ನೋದಿರುತ್ತೆ. ಅದನ್ನು ನಾವು ಗೌರವಿಸ್ಬೇಕು. ಬನ್ನಿ. ಇಲ್ಲ ಮಾವ, ನೀವೇನಾರ ಹೇಳಿ, ಐಸು ಮೇಡಮ್ ಅವ್ರು ತಾವಾಗೆ ಹಿಡ್ದಿರೋ ಕೈ ಬಿಡೋವರೆಗೂ ನಾನು ಊಟ ಮಾಡೋಕ್ಕಿಲ್ಲ. ಅಳಿದ್ರೆ ಅವಳಿರೋ ಈ ಪರಿಸ್ಥಿತಿನಲ್ಲಿ ನೀವು ಅವಳ ಜೊತೆ ಏನು ಮಾತಾಡಿದ್ರು ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಅವಳಿಗೇನು ಗೊತ್ತಾಗಲ್ಲ. ಇಲ್ಲ ಮಾವ, ಇಲ್ಲ, ಅವ್ರು ನಿದ್ದೆ ಮಾಡ್ತಾ ಇರ್ಬೋದು, ಆದರೆ ಅವ್ರ ಮನಸ್ಸು, ಹೃದಯ, ಆತ್ಮ ಎಲ್ಲ
ನಾನು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊತಾನೆ ಇರ್ತದೆ ಅಲ್ವಾ ಮೇಡಮ್ ಅವರೇ? ನೋಡಿದ್ರಮ್ಮವ, ನೋಡಿದ್ರಾ? ನಾನು ನಿಮ್ಗೆ ಹೇಳ್ದೆ ತಾನೇ ಅವ್ರು ನಾವು ಮಾತಾಡೋದನ್ನ ಕೇಳಿಸ್ಕೊತಾ ಇರ್ತಾರೆ ಅಂತ. ಅದಕ್ಕೆ ಹಿಡ್ದಿರೋ ಕೈನ ಬಿಟ್ಟಿದ್ದು. ಐಸು ಮೇಡಮ್ ಅವರೇ, ಐಸು ಮೇಡಮ್ ಅವರೇ, ಎಚ್ಚರ ಮಾಡ್ಕೊಳ್ಳಿ. ಐಸು ಮೇಡಮ್ ಅವರೇ, ನಿಮ್ಗೇನು ಆಗಿಲ್ಲ, ಎಚ್ಚರ ಮಾಡ್ಕೊಳ್ಳಿ. ಮಾವ, ಐಸು ಮೇಡಮ್ ಅವ್ರು ಕಣ್ಬಿಟ್ಟು ನೋಡ್ತಾವ್ರೆ ಮಾವ, ಅವ್ರಿಗೆ ಪ್ರಜ್ಞೆ ಬಂದದೆ. ಐಸು ಮೇಡಮ್ ಅವರೇ, ಹೆಂಗಿದ್ದೀರಾ ಐಸು ಮೇಡಮ್ ಅವರೇ? ನಾನು ಮೇಡಮ್ ಅವರೇ ನಿಮ್ಮ ಗೌಡ್ರು. ನಿಮಗೆಲ್ಲ ಗೊತ್ತಾಯ್ತಾಯ್ತಲ್ವಾ ಮೇಡಮ್ ಅವರೇ? ಮಾತಾಡಿ ಮೇಡಮ್ ಅವರೇ. ಮಾವ, ಪ್ರಜ್ಞೆ ಬಂದ್ಬಿಡ್ತು. ಐಸು ಮೇಡಮ್ ಅವ್ರಿಗೆ ಪ್ರಜ್ಞೆ ಬಂದ್ಬಿಡ್ತು. ಐಸು ಮೇಡಮ್ ಅವರೇ, ಐಸು ಮೇಡಮ್ ಅವರೇ. ಸ್ಯಾನೆ ನೋವಾಯ್ತಾಯ್ತಾ ಮೇಡಮ್ ಅವರೇ? ಛೇ, ಆ ಭಗವಂತ ನಿಮ್ಮ ನೋವನ್ನೆಲ್ಲ ನನಗೆ ಕೊಟ್ಬಿಡ್ಲಿ. ನಾನು ಅದನ್ನ ಹೆಂಗೋ ನಿಭಾಯಿಸ್ಕೊತೀನಿ. ಹೋಗಿ ಹೋಗಿ ನಿಮ್ಮಂಥವ್ರಿಗೆ ಹಿಂಗೆ ಮಾಡ್ಬಿಟ್ನಲ್ಲ. ವಿದ್ಯಾ, ನಮ್ಮಯ್ಯ, ಐಸು ಮೇಡಮ್ ಅವರೇ, ಏನಾಯ್ತು ಮೇಡಮ್ ಅವರೇ? ಮಾತಾಡಿ ಮೇಡಮ್ ಅವರೇ, ಏನಾಯ್ತು? ಅಪ್ಪ ಹನುಮಪ್ಪ, ಗೊತ್ತು ಗುರಿ ಇಲ್ದಿರೋ ಜಾಗಕ್ಕೆ ಇಬ್ರು ಓಡ್ ಹೋಗಿ ಜೀವನ ಮಾಡ್ಬೇಕಂತ ನಿರ್ಧಾರ ಮಾಡಿವಿ. ನಮ್ಗ ನಿಮ್ಮ ಆಶೀರ್ವಾದ ಬೇಕಪ್ಪ. ಅರೆ, ನೀವು ಹಿಂಗ್ಯಾಕೆ ನನ್ನ ಮಾರಿ ನೋಡಕ್ ಹತ್ತೀರಿ? ನೀವು ನನ್ನ ಹಂಗ ಕಣ್ಮುಚ್ಚಿ ಕೈ ಮುಗ್ದು ದೇವ್ರ ಹತ್ರ ಬೇಡ್ಕೊಡ್ರಿ. ಆಗ ದೇವಿನೇ ಖುದ್ದಾಗಿ ಬಂದು ನಮ್ಗ ಆಶೀರ್ವಾದ ಮಾಡ್ತಾಳ್ರಿ. ಇದೇನ್ರಿ, ಹನುಮಂತನ ಗುಡಿಯಾಗ ದೇವಿ ಹೆಂಗ್ ಬಂದ್ ಆಶೀರ್ವಾದ ಮಾಡ್ತಾಳ? ನಾ ಹೇಳಿದಕ್ಕ ಹೊಳ್ಳೆ ಮಾತಾಡ್ಬೇಡ್ರಿ, ಸುಮ್ನೆ ನಾ ಹೇಳ್ದಂಗ ಮಾಡ್ರಿ. ಕಣ್ಣು ಮುಚ್ಕೊಂಡು, ತಾಯಿ ನಾವಿಬ್ರು ಪ್ರೀತಿ ಮಾಡಕ್ ಹತ್ತೀವಿ, ಊರ್ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿವಿ, ನಮ್ಮಿಬ್ರು ಕಾಪಾಡೆ ಅವ್ವ ಅಂತ ಕೇಳ್ಕೊಳ್ರಿ. ಆ ದೇವಿನೇ ಖುದ್ದಾಗಿ ಬಂದು ನಿಮ್ಗ ಆಶೀರ್ವಾದ ಮಾಡ್ತಾಳ್ರಿ. ನಾ ಕರೆನ ಹೇಳಕ್ ಹತ್ತೀನಿ. ಕಣ್ಣು ಮುಚ್ಚೋರಿ.